ಏಷ್ಯಾದಲ್ಲೇ ಮೊದಲ ಬಾರಿಗೆ ಸಿನಿಮಾ ತಂತ್ರಜ್ಞಾನವನ್ನ ಅಳವಡಿಸಿಕೊಂಡು 49 ವರ್ಷಗಳು ಸಿನಿ ಪ್ರಿಯರ ನೆಚ್ಚಿನ ಸಿನಿಮಾಗಳನ್ನ ಪ್ರದರ್ಶನಕ್ಕೆ ಸಾಕ್ಷಿಯಾಗಿದ್ದಂತಹ ಗಾಂಧಿನಗರದಲ್ಲಿದ್ದಂತಹ ಕಪಾಲಿ ಥಿಯೇಟರ್ ನೆಲಸಮಗೊಂಡು ಇದೀಗ ಬೃಹತ್ ಮಾಲ್ ತಲೆ ಎತ್ತಿದೆ ಅಂತ ಹೇಳ್ಬೋದು. ಇದೀಗ ನೀವು ನೋಡಬಹುದು, ಇದರಲ್ಲೂ ಸಹ ಕಪಾಲಿ ಮಾಲ್ ಅಂತಾನೆ ಈಗ ಹೆಸರಿಟ್ಟಿದ್ದಾರೆ. ಆ ಒಂದು ಲೆಗಸಿ ಟ್ರೆಂಡ್ ಏನಿತ್ತು ಅದನ್ನ ಸಂಪೂರ್ಣವಾಗಿ ಕಂಟಿನ್ಯೂ ಮಾಡ್ತಿರುವಂತದ್ದು. ಇನ್ನು ಈ ಒಂದು ಮಾಲ್ ನಲ್ಲಿ ಈಗಾಗಲೇ ಜುಡಿಯೋ ಇರಬಹುದು, ಒಂದಷ್ಟು ಶಾಪ್ಗಳು ಓಪನ್ ಆಗಿದೆ. ಆದ್ರೆ ಮಾಲ್ ನಲ್ಲಿ ವಿಶೇಷವಾಗಿ ಕಣ್ಸೆಳೆಯುವಂಥದ್ದು ಏನಂದ್ರೆ AMB ಸಿನಿಮಾಸ್ ಅಂದ್ರೆ ಮಹೇಶ್ ಬಾಬು ಅವರ ಒಡೆತನದ ಈ ಒಂದು ಏಷ್ಯನ್ ಮಹೇಶ್ ಬಾಬು ಸಿನಿಮಾಸ್ ಇದನ್ನ ಅವರು ತೆಗೆದುಕೊಂಡಿರುವಂಥದ್ದು. ಅದರಲ್ಲೂ ಸಹ ಕಪಾಲಿ ಸಿನಿಮಾದ ಒಂದಷ್ಟು ವಿಶೇಷತೆಗಳನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. 44,184 ಚದರ ಅಡಿ ಜಾಗದಲ್ಲಿ 1968ರಲ್ಲಿ ಈ ಚಿತ್ರಮಂದಿರವನ್ನ ನಿರ್ಮಿಸಲಾಗಿತ್ತು. ಅಂದಿನ ಪ್ರಧಾನಿ ಮೊರಾರ್ಜಿ ದೇಸಾಯಿ ಅವರು ಈ ಒಂದು ಚಿತ್ರಮಂದಿರವನ್ನ ಉದ್ಘಾಟಿಸಿದ್ರು. ಇನ್ನು ಆರಂಭದಲ್ಲಿ 1465 ಆಸನಗಳನ್ನ ಸಾಮರ್ಥ್ಯವನ್ನ ಹೊಂದಿದ್ದಂತಹ ಕಪಾಲಿ ಚಿತ್ರಮಂದಿರದಲ್ಲಿ ಕ್ರಮೇಣ 1112ಗೆ ಇಳಿಸಲಾಯಿತು. ಈ ಚಿತ್ರಮಂದಿರದಲ್ಲಿ ಬಿಡುಗಡೆಗೊಂಡಿದ್ದ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಮಣ್ಣಿನ ಮಗ ಸಿನಿಮಾ 100 ದಿನ ಯಶಸ್ವಿ ಪ್ರದರ್ಶನ ಕಂಡ ಮೊದಲ ಸಿನಿಮಾವಾಗಿತ್ತು. ಇಂಗ್ಲಿಷ್ ಇರ್ಬೋದು, ಹಿಂದಿ, ತೆಲುಗು, ತಮಿಳು ಎಲ್ಲ ಪರಭಾಷೆ ಸಿನಿಮಾಗಳು ಸಹ ಇಲ್ಲಿ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಕಂಡಿತ್ತು. ಇನ್ನು ಹಾಲು ಜೇನು ಚಿತ್ರ ಬಿಡುಗಡೆ ವೇಳೆ ಪ್ರಚಾರಕ್ಕಾಗಿ ಚಿತ್ರಮಂದಿರ ಹೊರಗೆ ಮೊದಲ ಬಾರಿಗೆ ರಾಜ್ಕುಮಾರ್ ಅವರ 58 ಅಡಿ ಉದ್ದದ ಕಟೌಟ್ ನಿಲ್ಲಿಸಲಾಗಿತ್ತು. ಅಂದಿನಿಂದ ಕಟೌಟ್ ನಿಲ್ಲಿಸುವ ಒಂದು ಪದ್ಧತಿ ಈ ಸ್ಯಾಂಡಲ್ವುಡ್ ನಲ್ಲಿ ಶುರುವಾಯಿತು. ಇನ್ನು ಶಿವರಾಜ್ ಕುಮಾರ್ ಅಭಿನಯದ ಓಂ ಚಿತ್ರ 30 ಬಾರಿ ಈ ಚಿತ್ರಮಂದಿರದಲ್ಲಿ ಬಿಡುಗಡೆಗೊಂಡಿದ್ದು ದಾಖಲೆ ಅಂತಾನೆ ಹೇಳ್ಬೋದು. ಸದ್ಯ ಇಷ್ಟೆಲ್ಲ ಒಂದು ಸಾಧನೆ ಮಾಡಿದಂತಹ ದಾಖಲೆ ಇದ್ದಂತಹ ಕಪಾಲಿ ಥಿಯೇಟರ್ ಜಾಗದಲ್ಲಿ ಈಗ ಮಹೇಶ್ ಬಾಬು ಒಡೆತನದ AMB ಸಿನಿಮಾಸ್ ತಲೆ ಎತ್ತಿದೆ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಿಚಾರಗಳನ್ನ ನೀವು ಕೇಳಿರಬಹುದು. ಮಹೇಶ್ ಬಾಬು ಅವರು ಇವತ್ತು ಇದನ್ನ ಇನಾಗ್ರೇಟ್ ಬರಬೇಕಿತ್ತು ಬೆಂಗಳೂರಿಗೆ ಅಂತ. ಆದ್ರೆ ಖಂಡಿತವಾಗ್ಲೂ ಇವತ್ತು ಅವರಿಗೆ ಬಿಡುವಿಲ್ಲದ ಕಾರಣ, ಜೊತೆಗೆ AMB ಸಿನಿಮಾಸ್ ಇನ್ನೂ ಸಹ ನಿರ್ಮಾಣದ ಹಂತದಲ್ಲಿದೆ. ಇನ್ನು ಅದು ಸಂಪೂರ್ಣವಾಗಿ ಕನ್ಸ್ಟ್ರಕ್ಷನ್ ಅಲ್ಲಿ ಕಂಪ್ಲೀಟ್ ಆಗಿಲ್ಲ. ಹೀಗಾಗಿ AMB ಸಿನಿಮಾಸ್ ಇನ್ನು ನಿರ್ಮಾಣದ ಹಂತದಲ್ಲಿ ಇರುವ ಸಂದರ್ಭದಲ್ಲಿ ಇದನ್ನ ಮುಂದಿನ ವರ್ಷ ಜನವರಿಯಲ್ಲಿ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿ, ಕನ್ಸ್ಟ್ರಕ್ಷನ್ ಏನಿದೆ ಕಂಪ್ಲೀಟ್ ಮಾಡಿ ಮಹೇಶ್ ಬಾಬು ಅವರು ಖುದ್ದಾಗಿ ಇಲ್ಲಿ ಬಂದು ಇನಾಗ್ರೇಟ್ ಮಾಡ್ತಾರೆ. ಸದ್ಯ ಜನವರಿಯಲ್ಲಿ ಇನಾಗ್ರೇಟ್ ಆಗುವಂತಹ AMB ಸಿನಿಮಾಸ್ ನಲ್ಲಿ ಏನೇನು ವಿಶೇಷತೆಗಳಿವೆ ಅನ್ನುವಂಥದ್ದು ನಾನು ನಿಮ್ಗೆ ಹೇಳ್ತೀನಿ. ಅಂದ್ರೆ 9 ಸ್ಕ್ರೀನಿಂಗ್, ಅಂದ್ರೆ ಬೇರೆ ಥಿಯೇಟರ್ ಇರಬಹುದು ಅಥವಾ ಮಾಲ್ಗಳಲ್ಲಿ ಏನೇನು ನಿಮ್ಗೆ ಲಕ್ಸುರಿಯಾಗಿ ಒಂದು ಸಿಗ್ಬೇಕು, ಸಿನಿಪ್ರಿಯರಿಗೆ, ಆಡಿಯನ್ಸ್ಗೆ ಏನೇನು ಸಿಗ್ಬೇಕು ಎಲ್ಲ ರೀತಿಯ ಫೆಸಿಲಿಟಿ ಕೂಡ ಇಲ್ಲೂ ಸಿಗುತ್ತೆ. ಆದ್ರೆ ಪಾರ್ಕಿಂಗ್ ವಿಚಾರವಾಗಿ ನಾವು ನೋಡೋದಾದ್ರೆ 400 ವೆಹಿಕಲ್ಗಳನ್ನ ಪಾರ್ಕ್ ಮಾಡಬಹುದು. ಮಹೇಶ್ ಬಾಬು ಅವರ ಈ ಒಂದು ಸಿನಿಮಾಸ್ ಏನಿದೆ, ಇಲ್ಲಿ ಸಿನಿಮಾ ನೋಡಕ್ ಬರುವಂತಹ ಸಿನಿಪ್ರಿಯರಿಗೆ ಇದೊಂದು ಒಳ್ಳೆ ಅವಕಾಶ. ಜೊತೆಗೆ 9 ಸ್ಕ್ರೀನಿಂಗ್ಗಳಾಗ್ತಿವೆ. 9 ಸ್ಕ್ರೀನಿಂಗ್ಗಳಲ್ಲಿ ಎಷ್ಟು ಸೀಟ್ ಇರುತ್ತೆ ಒಂದೊಂದು ಸ್ಕ್ರೀನಿಂಗ್ ಅನ್ನುವಂತಹ ಮಾಹಿತಿ ಇನ್ನೂ ಲಭ್ಯವಾಗಬೇಕಾಗಿದೆ. ಅದರಲ್ಲೂ ಸಹ 700 ಸೀಟ್ ಅಂದಾಜು ಅನ್ನುವಂಥದ್ದು ಹೇಳಲಾಗ್ತಿದೆ. ಅಂದ್ರೆ ಈ ಹಿಂದೆ ಕಪಾಲಿ ಥಿಯೇಟರ್ ಏನು ಒಂದು ಟ್ರೆಂಡ್ ನಲ್ಲಿತ್ತು, ಅದೇ ರೀತಿಯಾಗಿ ಮಹೇಶ್ ಬಾಬು ಅವರನ್ನ ಇದನ್ನ ಒಂದು ಅಪ್ಡೇಟ್ ವರ್ಷನ್ ಅಲ್ಲಿ ತೆಗೆದುಕೊಂಡು ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ದನ್ನ ಅಭಿಮಾನಿಗಳು ಕೂಡ ಕಾಯ್ತಿದ್ದಾರೆ. ಅಂದ್ರೆ ಕಪಾಲಿ ಥಿಯೇಟರ್ ಜಾಗದಲ್ಲಿ ನಿರ್ಮಾಣವಾಗ್ತಿರುವಂತಹ ಮಹೇಶ್ ಬಾಬು ಒಡೆತನದ AMB ಸಿನಿಮಾಸ್ ನಲ್ಲಿ ಮೊದಲ ಪ್ರದರ್ಶನವಾಗುವಂತಹ ಸಿನಿಮಾ ಯಾವುದು ಅನ್ನೋ ಒಂದು ಕುತೂಹಲ ಕೂಡ ಇದೆ. ಮುಂದಿನ ವರ್ಷ 2026 ಜನವರಿಯಲ್ಲಿ ಇನಾಗ್ರೇಟ್ ಮಾಡುವಂತಹ ಮಹೇಶ್ ಬಾಬು ಅವರು ಏನ್ ಹೇಳ್ತಾರೆ ಇದ್ರ ಬಗ್ಗೆ ಎಲ್ಲವನ್ನೂ ನಾವು ಕಾದು ನೋಡೋಣ. ಕ್ಯಾಮರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾನ್ಸ್ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.